ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಆಕಾಶ್ ಕಿಚನ್. ನಾನಿವತ್ತು ಬ್ಯಾಚುಲರ್ ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸಿಂಪಲ್ ರೆಸಿಪಿ, ಬ್ಯಾಚುಲರ್ಸ್ ಈಸಿಯಾಗಿ ಮಾಡ್ಕೊಬೋದು. ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನೊಂದು 5 ಮೊಟ್ಟೆ ತಗೊಂಡಿದ್ದೀನಿ, ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಒಂದು ಚಿಕ್ಕ ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಮತ್ತು ಪುದೀನ ಇಷ್ಟು ಸೇರಿಸ್ಕೊಂಡು ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ತೀನಿ. ಈಗ ಬಾಸುಮತಿ ರೈಸ್ನ ನಾನು 1.5 ಗ್ಲಾಸಷ್ಟು ನೆನೆಸ್ಬಿಟ್ಟು ಸಪ್ರೇಟಾಗಿ ಎತ್ತಿಟ್ಕೊತೀನಿ. ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಒಂದು ಪಾತ್ರೆ ಇಟ್ಕೊಂಡು ಒಂದು 3-4 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ, ಉಪ್ಪು ಮತ್ತು ಖಾರದ ಪುಡಿ ಇಷ್ಟು ಸೇರಿಸ್ಕೊಂಡು ನಾನು ಮೊಟ್ಟೆನ ಇದರಲ್ಲಿ ಸ್ವಲ್ಪ ಹಾಕೊಂಡು ಫ್ರೈ ಮಾಡ್ಕೊತೀನಿ. ನೀವು ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ನೋಡಿ, ಈ ರೀತಿ ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊತೀನಿ. ನೋಡಿ, ಇಷ್ಟಾದರೆ ಸಾಕು, ತುಂಬ ಹೊತ್ತು ಫ್ರೈ ಮಾಡೋಂಥ ಅವಶ್ಯಕತೆ ಏನಿಲ್ಲ. ಇದನ್ನು ಇವಾಗ ಈ ಥರ ಎತ್ತಿ ಸಪ್ರೇಟಾಗಿ ಇಟ್ಕೊತೀನಿ. ಇವಾಗ ಅದೇ ಪ್ಯಾನ್ಗೆ ಸ್ಪೈಸಸ್ ಸೇರಿಸ್ಕೊತಾ ಇದ್ದೀನಿ. ಈಗ ಒಂದು 2 ಈರುಳ್ಳಿನ ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಇದು ಚೆನ್ನಾಗಿ ಫ್ರೈ ಆಗಬೇಕು. ಈಗ ನಾವು ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ರುಬ್ಬಕ್ಕೆ ಸೇರಿಸ್ಕೊಂಡಿದ್ದೆ. ನೀವು ಖಾರ ಎಷ್ಟು ಬೇಕೋ ನೋಡಿ ಅಷ್ಟು ಸೇರಿಸ್ಕೊಳ್ಳಿ. 1-2 ಹಸಿಮೆಣ್ಸಿನ್ಕಾಯಿ ಈ ಥರ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಾನು. ಈಗ ಮೊಸರು ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈಗ ಗರಂ ಮಸಾಲ 1 ಸ್ಪೂನು, ಧನಿಯಾ ಪುಡಿ 1 ಸ್ಪೂನು, ಅರಿಶಿನದ ಪುಡಿ 1 1/4 ಟೇಬಲ್ ಸ್ಪೂನು, ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರ, ಉಪ್ಪು ಇಷ್ಟು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದೆಲ್ಲ ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬ್ಯಾಚುಲರ್ಸ್ಗಳು ಈಸಿಯಾಗಿ ಮಾಡ್ಕೊಬೋದು. ಸಿಂಪಲ್ ರೆಸಿಪಿ. 2 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅದನ್ನು ಸೇರಿಸ್ಕೊಂಡು 1-2 ನಿಮಿಷ ಹಂಗೆ ಫ್ರೈ ಮಾಡ್ಕೊತೀನಿ. ತುಂಬ ಕಷ್ಟಪಡೋ ಅವಶ್ಯಕತೆ ಏನಿಲ್ಲ, ಈಸಿಯಾಗಿ ಮಾಡ್ಕೊಬೋದು. ಸ್ವಲ್ಪ ಪುದೀನ ಸೇರಿಸ್ಕೊಂಡಿದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ ಬ್ಯಾಚುಲರ್ಸು. ಸಂಡೇ ಯಾವಾಗಾದರೂ ಲೀವ್ ಇದ್ದಾಗ ಈ ರೀತಿ ಒಂದು ಸಲ. ಈಗ ಅಕ್ಕಿ ಎಷ್ಟು ತಗೊಂಡಿದ್ದೀವೋ ನೋಡಿ, ಅಳತೆ ಮೇಲೆ ನೀರು ಸೇರಿಸ್ಕೊಳ್ಳಿ. ನಾನು ಇವಾಗ ನೀರು ಸೇರಿಸ್ಕೊತಾ ಇದ್ದೀನಿ. ಯಾವ ಕಪ್ಪಲ್ಲಿ ಅಕ್ಕಿ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ನಾನು ನೀರು ಸೇರಿಸ್ಕೊತಾ ಇದ್ದೀನಿ. ಈಗ ರುಚಿ ನೋಡಿಬಿಟ್ಟು ಉಪ್ಪು ಸೇರಿಸ್ಕೊಳ್ಳಿ. ಇವಾಗ ಉಪ್ಪು ಸೇರಿಸ್ಕೊತಾ ಇದ್ದೀನಿ ನಾನು. ಇದು 1 ಕುದಿ ಬಂದರೆ ಸಾಕು, ನಾನು ಅಕ್ಕಿ ಸೇರಿಸ್ಕೊತೀನಿ. ಇದನ್ನು ನೋಡಿ, ನೀರು ಕುದೀತೈತೆ. ಇವಾಗ ನಾನು ಅಕ್ಕಿ ಸೇರಿಸ್ಕೊತೀನಿ. ಇನ್ನೊಂದು, ಅಕ್ಕಿ ಸೇರಿಸ್ಕೊಂಡಾದ್ಮೇಲೆ ತುಂಬ ಸಲ ತಿರುಗಿಸೋಕೆ ಹೋಗಬೇಡಿ, ಯಾಕೆಂದರೆ ತಿರುಗಿಸ್ತಾ ಇದ್ದರೆ ಅಕ್ಕಿ ಒಡೆದೋಗುತ್ತೆ. ಸೊ ಹಾಗಾಗಿ ಒಂದು ಸಲ ತಿರುಗಿಸ್ಬಿಟ್ಟು ನಾನು ಇವಾಗ ಮೊಟ್ಟೆನ ಸೇರಿಸ್ಕೊತಾ ಇದ್ದೀನಿ. ಮೊಟ್ಟೆ ಸೇರಿಸ್ಕೊಂಡು ಐ ಫ್ಲೇಮಲ್ಲಿ ಒಂದು 10 ಮಿನಿಟ್ಸ್, ಸಿಮ್ಮಲ್ಲಿ ಒಂದು 5 ಮಿನಿಟ್ಸ್ ಬಿಟ್ಟರೆ